ಬಹಳ ಮುಖ್ಯವಾಗಿ ಏನು ಅಂದರೆ ಏನೊಂದು ಏನಿಲ್ಲ ಅವುಗಳನ್ನ ಏನು ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ತರಬೇಕು ಅಂತ ಗಮನ ಸೆಳೆಯುವಂಥದ್ದು ಮತ್ತು ಆ ಒಂದು ಏನೊಂದು ಹಾವು ರಕ್ಷಕರು ಈ ವನ್ಯಜೀವಿ ರಕ್ಷಕರನ್ನ ಅವರಿಗೆ ಏನು ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಮತ್ತು ಗುರುತಿನ ಚೀಟಿ ಗ್ರೂಪ್ ಇನ್ಶೂರೆನ್ಸ್ ಮತ್ತು ಅವ್ರಿಗೆ ಏನಾರು ಸಾವು ಸಂಭವಿಸಿದ್ರೆ ಕಾಂಪೆನ್ಸೇಷನ್ ಇದಕ್ಕೆ ಅವರು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಕೊಡ್ತೀವಿ ಹಾವು ಕಚ್ಚಿದಾಗ ರೈತರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಇನ್ನು ಹಾವು ರಕ್ಷಕರು ಅಥವಾ ವನ್ಯಜೀವಿ ರಕ್ಷಕರಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಪರಿಹಾರ ಸಿಗ್ತಿಲ್ಲ. ಅವರಿಗೆ ಪರಿಹಾರ ಸಿಗುವಂಥದ್ದಾಗಬೇಕು. ಮತ್ತು ಶೆಡ್ಯೂಲ್ 1 and 2ನಲ್ಲಿ ವನ್ಯಜೀವಿಯಲ್ಲಿ ಅವನ್ನ ಕೆಲವು ಪ್ರಭೇದಗಳನ್ನ ಮಾತ್ರ ಸೇರಿಸಿದ್ದಾರೆ. ಆದರೆ ತುಂಬ ಪ್ರಭೇದಗಳು ಸೇರಿಸಿಲ್ಲ, ಬರೀ ಲಿಮಿಟೆಡ್ ಆಗಿ ಸೇರಿಸಿರುವಂಥದ್ದಿದೆ ಸರ್ ಸ್ಪೀಸೀಸ್ಗಳು. ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ಟ್ರೈನಿಂಗ್ ಮತ್ತು ಸರ್ಟಿಫಿಕೇಶನ್ ಐಡೆಂಟಿಟಿ ಬೆಂಗಳೂರು ನಗರದಲ್ಲಿ ಸರ್ ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದರೆ ಯಾವುದೇ ಒಬ್ಬ ಪ್ರೊಫೆಷನಲ್ಲು ಯಾವುದೋ ಒಂದು ವೃತ್ತಿಯನ್ನು ಪ್ರಭಾವ ಬೀರಿ ಒಂದು ವೃತ್ತಿಗೆ ಒಬ್ಬ ವ್ಯಕ್ತಿ ತೊಡಗಿಸ್ಕೊಂಡಿರ್ತಾನೆ. ಆ ವ್ಯಕ್ತಿಗೆ ಬೇಕಾಗಿರುವಂಥ ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ ಮತ್ತು ಪರಿಹಾರ ಮತ್ತು ಐಡೆಂಟಿಟಿ ಟ್ರೈನಿಂಗ್ ಎಲ್ಲವನ್ನು ಕೊಟ್ಟು ಗ್ರೂಪ್ ಇನ್ಶೂರೆನ್ಸ್ ಕೊಡಲಿಕ್ಕೆ ಸರ್ಕಾರದಿಂದ ಅರಣ್ಯ ಇಲಾಖೆಯರು ಈ ರಕ್ಷಕರ ನೆರವಿಗೆ ಬರಬೇಕು, ರಕ್ಷಣೆ ಮಾಡಬೇಕು ಅಂತ ಸನ್ಮಾನಿ ಏನೇನೋ ರಕ್ಷಣೆ ಮಾಡ್ತಿರ್ತೀರ ಆರೋಗ್ಯ ಅರಣ್ಯ ಸಚಿವರೇ, ಉತ್ತರ ಆಗ್ಲಿ ಅಂತ ಕೇಳ್ಕೊತೀನಿ. ಉತ್ತರ ಕೊಟ್ಟಿದ್ದಾರಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಹಾವು ರಕ್ಷಕರಿಗೆ ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಪರಿಣಾಮಕಾರಿ ಮಾನವ ಹಾವು ಸಂಘರ್ಷ ನಿರ್ವಹಣೆ ಮತ್ತು ತಗ್ಗಿಸುವಿಕೆ ಒಂದು ಕಾರ್ಯಾಚರಣೆ SOP ನಾವು ಕೊಟ್ಟಿದ್ದೇವೆ. ಆ SOP ಪ್ರಕಾರ ಎಲ್ಲ ವೃತ್ತಿಗಳಲ್ಲಿ ಹಾವು ರಕ್ಷಕರಿಗೆ ಐಡೆಂಟಿಫೈ ಮಾಡಿ ಅವರಿಗೆ ತರಬೇತಿ ಕೊಡುವಂಥ ಕೆಲಸ ನಮ್ಮ ಇಲಾಖೆ ವತಿಯಿಂದ ಆಗ್ತಾ ಇದೆ. ತರಬೇತಿ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೇವೆ. ವೆರಿ ಗುಡ್. ಅದಲ್ಲೀಗ ಕೃಷಿ ಇಲಾಖೆ ವತಿಯಿಂದ ಅವರಿಗೆ ಯಾರು ಹಾವು ಕಚ್ಚಿ ಸಾವನ್ನಪ್ಪಿದಂಥವರಿಗೆ ಪರಿಹಾರ ಕೊಡುವಂಥ ಒಂದು ಹೌದು ರೈತರಿಗೆ ಎಲ್ಲರಿಗೆ ರಕ್ಷಕರಿಗೆ ಅದು ರಕ್ಷಕರಲ್ಲಿ ಇವಾಗ ನಗರ ಭಾಗದಲ್ಲಿ ಎಲ್ಲಿ ನಿಮ್ಗೆ ರೈತರು ತರೋಣ ಆಯ್ತು. ಹಾವು ರಕ್ಷಕರಿಗೆ ಏನು ಅವರಿಗೆ ಯಾವುದೇ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥದ್ದು ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಅದು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಇದೆ. ಆ ಸ್ಥಳೀಯ ಸಂಸ್ಥೆಗಳಿಗೆ ಅವರಿಗೆ ವಿಮೆ ಮಾಡುವಂಥದ್ದಾಗಲಿ ಅಥವಾ ಅವರಿಗೆ ಗಾಯ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಆಸ್ಪತ್ರೆ ವೆಚ್ಚಗಳನ್ನು ಭರಿಸುವಂಥದ್ದು ಇರ್ಬೋದು, ಅಥವಾ ಅವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ದುರ್ಘಟನೆ ಆದರೆ ಅಂಥವ್ರಿಗೆ ಪರಿಹಾರ ಕೊಡುವಂಥದ್ದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ ಕೊಡಲಿಕ್ಕೆ ನಾನು ಹೇಳ್ತೇನೆ. ಶ್ರೀ ಜ್ಯೋತಿ ಗಣೇಶ್, ಬಹಳ ಸ್ಪಷ್ಟವಾಗಿ ಸ್ಥಳೀಯ ಸಂಸ್ಥೆಗಳಿಗೆಲ್ಲದಕ್ಕೂ ಬಹಳ ಸ್ಪಷ್ಟವಾಗಿ ಈಗೇನೆಲ್ಲ ಮೆನ್ಷನ್ ಮಾಡಿದ್ರಲ್ಲ ಸರ್, ಇವೆಲ್ಲ ವಿಚಾರಗಳು ಒಳಗೊಂಡಂತೆ ಅವ್ರಿಗೆಲ್ಲ ರೀತಿಯಾದಂಥ ಸಹಕಾರ ಮತ್ತು ನೆರವು ಕೊಡಲಿಕ್ಕೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಡುವಂಥದ್ದು ಮಾಡಿ. ಓಕೆ, ನಿಮ್ಮ ಕಡೆಯಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ, ಯಾಕಂದ್ರೆ ಈ ವಿಚಾರ ಅವ್ರಿಗೆ ಗೊತ್ತಿರಲ್ಲ ಸರ್, ಅಧಿಕಾರಿಗಳು ಬರ್ತಾರೆ, ಅವರಿಗೆ ನಿಮ್ಮ ಇಲಾಖೆಯಿಂದ ಬಹಳ ಸ್ಪಷ್ಟವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಸ್ಪಷ್ಟ ಸೂಚನೆ ಕೊಡುವಂಥದ್ದಾಗಲಿ ಅಂತ ಕೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತೇವೆ. JV ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷರೇ, ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೋರ್ಟ್ ಆರ್ಡರ್ ಇಂದ ಏನು ಕಳೆದ 6-7 ತಿಂಗಳಿಂದ ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿದೆ, ಅದನ್ನ ಗಮನ ಸೆಳೆದಿದ್ದೇನೆ, ಉತ್ತರ ಕೊಟ್ಟಿದ್ದಾರೆ. ಆದರೆ ಇನ್ ಪ್ರೋಸೆಸ್ ಇದೆ ಅಂತ ಹೇಳ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಪ್ ಟು 15 ಮೀಟರ್ ಹೈಟಲ್ಲಿರುವಂಥ ಕಟ್ಟಡಗಳು, ವಿಶೇಷವಾಗಿ ಎಲ್ಲ ರೆಸಿಡೆನ್ಷಿಯಲ್ ಸರ್, ಲಕ್ಷಗಟ್ಟಲೆ ಇವತ್ತು ಪ್ರಾಪರ್ಟೀಸ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಒಂದು ಕರೆಂಟ್ ಕನೆಕ್ಷನ್ ತಗೊಳಕ್ಕಾಗ್ತಿಲ್ಲ, ವಾಟರ್ ಕನೆಕ್ಷನ್ ತಗೊಳಕ್ಕಾಗ್ತಿಲ್ಲ ಮತ್ತು UGD ಕನೆಕ್ಷನ್ ಆಗ್ತಿಲ್ಲ. ಇದು ಡೈಲಿ ಪೇಪರ್ನಲ್ಲಿ ಒಂದೊಂದು ಪೇಜ್ ಬರ್ತಿದೆ. ತಾವು UD ಮಿನಿಸ್ಟರ್ ಇದ್ದವರು. ಎಕ್ಸಿಸ್ಟಿಂಗ್ ಬೈಲಾಸು ಸರ್, ಬಿಲ್ಡಿಂಗ್ ಬೈಲಾಸು, ಝೋನಲ್ ರೆಗ್ಯುಲೇಷನ್ ಇವರು ಸರಳೀಕರಣ ಮಾಡಲಿಲ್ಲ. ಅಪ್ ಟು 15 ಮೀಟ್ರ್, ಅದಾದ್ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಅಪ್ ಟು 15 ಮೀಟ್ರ್ ಇವರು ಸರಳೀಕರಣ ಮಾಡ್ಬೇಕು ಸರ್. ಮೊನ್ನೆ ಎಲ್ಲ ಪೇಪರಲ್ಲಿ ಬಂದಿದೆ, ಅಪ್ ಟು 30-40 ಎಕ್ಸಾಮ್ಟ್ ಮಾಡ್ತೀವಿ, OC ಇಲ್ದಲೇ ಅವೆಲ್ಲ ಮಾಡಿದಾರೆ, ಆದ್ರೂ ಇನ್ನೂ ಕೂಡ ಯಾವುದೂ ಆಕ್ಷನಿಗೆ ಬಂದಿಲ್ಲ. ಅಪ್ ಟು 15 ಮೀಟ್ರ್ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಥರ ಯಾವ ರೀತಿ ಡೆವಲಪ್ಡ್ ಆಗಿರುವಂಥ ಮಹಾರಾಷ್ಟ್ರದಲ್ಲಿ ಆಲ್ರೌಂಡು, ಮಾನ್ಯ ಸಭಾಧ್ಯಕ್ಷೆ ತಾವರು UDನಲ್ಲಿದ್ದವರು 2 ಮೀಟರ್ ಅಷ್ಟೇ ಇಟ್ಟಿದಾರಲ್ಲ, 2 ಅಡಿ ಆಲ್ರೌಂಡ್ ಅಪ್ ಟು 15 ಮೀಟರ್ ಹೈಟ್ವರೆಗೂ ಕೂಡ ಫ್ರಂಟಲ್ಲಿ 1 ಮೀಟರ್ ಮಾಡಿದ್ದಾರೆ. ಅವಾಗ ಯಾರು ಕೂಡ ವೈಲೇಟ್ ಮಾಡಲ್ಲ. ಈಗಿರುವಂಥ ಕಾನೂನು 12% ಫ್ರಂಟು, ಆಲ್ರೌಂಡ್ 8% ಆಫ್ ದಿ ಲೆಂತ್ ಅಂಡ್ ವಿಡ್ತ್ ಏನಿದೆ 90% ಒಬ್ಬರು ಫಾಲೋ ಮಾಡ್ತಿಲ್ಲ ಸಭಾಧ್ಯಕ್ಷರೇ, ತಮಗೂ ಕೂಡ ಗೊತ್ತಿದೆ. ಆದ್ರಿಂದ ಇವರು ಎಕ್ಸಿಸ್ಟಿಂಗು
ಝೋನಲ್ ರೆಗ್ಯುಲೇಷನ್ ಮತ್ತು ಬಿಲ್ಡಿಂಗ್ ಬೈಲಾಸ್ ನ ಮೋರ್ ಪ್ರಾಕ್ಟಿಕಲಿ ಮತ್ತು ಇಂಪ್ಲಿಮೆಂಟಬಲ್ ರೀತಿ ಇವರು ಅಮೆಂಡ್ ಮಾಡಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಒಬ್ಬನು ಕೂಡ ಈ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಳಕ್ಕಾಗಲ್ಲ. ಅದನ್ನ ಇವರು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಝೋನಲ್ ರೆಗ್ಯುಲೇಷನ್ ಬಿಲ್ಡಿಂಗ್ ಬೈಲಾಸ್ ನ ಅಮೆಂಡ್ ಮಾಡಬೇಕು. ಅಪ್ ಟು 15 ಮೀಟರ್ ಕಾಮನ್ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ. ಯಾಕಂದ್ರೆ 30, 40, 50, 80 ಎಷ್ಟು ಕಾಸ್ಟ್ಲಿ, ಕನಿಷ್ಠ 5,000 ರೂಪಾಯಿ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರೂ ಕೂಡ. ಬೆಂಗಳೂರಿನಲ್ಲಿ 10,000 ಮಿನಿಮಮ್ ಇದೆ. ಉತ್ತರ ಕೊಡ್ಲಿ ಮತ್ತು ಕ್ಲಾರಿಫಿಕೇಶನ್ ಕೇಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಬಹಳ ನೇರವಾಗಿ ಇಬ್ಬರಿಗೂ ಉತ್ತರ ಕೊಡ್ತಾರೆ. ಅಲ್ಲ, ಅವ್ರದ್ದು ಸಿಟಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ನಾವು ಹಳ್ಳಿ ಭಾಗದಿಂದ ಬಂದಿರೋರು, ಅದು clarification ನಮ್ ಗ್ರಾಮಾಂತರ ಭಾಗದ ಸಮಸ್ಯೆ ಹೇಳ್ಬೇಕಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾವುದಕ್ಕೆ ಸರ್? 199C ರೂರಲ್ ಸೈಡಿಗೆ ಸರ್. ಅದು ಈ ಸೊತ್ತು ರಿಫಾರ್ಮ್ಸ್ ತರ್ತಾ ಇದೆ ಸರ್. 199C 199 ಮೊದಲೇ ಆಗಿದೆ ಅಧ್ಯಕ್ಷರೇ. ಅಲ್ಲ ಸರ್, ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ. ನಂದು 27ನೇ ಪ್ರಶ್ನೆ ಇದೆ. ಅಶೋಕ್ ನಾರಾಯಣ ಅವರು ಕಾಲಿಂಗ್ ಎಡಿಸಿ ಮಾತಾಡ್ಬೇಕು. ರಾಮಮೂರ್ತಿ ಅವರು ಗೊತ್ತಿದೆ ಅಲ್ಲ ಸುಪ್ರೀಂ ಕೋರ್ಟ್ ಆದೇಶ. ಅಧ್ಯಕ್ಷರೇ, ಒಂದೇ ಸೆಕೆಂಡ್. ನಂದು ಸೇಮ್ ಪ್ರಶ್ನೆ ಇದೆ, 27ನೇ ಪ್ರಶ್ನೆ ಇದು. ಇದಕ್ಕೆ ಹಾಕಿದ್ದೆ, ನನ್ಗೆ ಉತ್ತರ ಕೊಟ್ಟಿಲ್ಲ. ಬಟ್ ಇದ್ರಲ್ಲ ನಾನು ಒಂದೆರಡು ಮಾತಾಡ್ಬಿಡ್ತೀನಿ, ಮುಗ್ದೋಗುತ್ತಲ್ಲ ಮತ್ತೆ ಅದಕ್ಕೆ. ಇಲ್ಲ ಅಧ್ಯಕ್ಷರೇ, ಉತ್ತರ ಇರೋದು ಬರೇ ಇದಕ್ಕೆ ಸೀಮಿತ ಇದೆ. ಅದೇ ಸೇಮ್ ಉತ್ತರ. ಮತ್ತೆ ಅದು ಉತ್ತರ ಕೊಟ್ಟಿಲ್ವಲ್ಲ ನನಗೆ, ನಾನು ಯಾರಿಗೆ ಕೇಳ್ಬೇಕೀಗ? ಅಧ್ಯಕ್ಷರೇ ಹೇಳ್ಬೇಕು ನನಗೆ ನೀವೇ. ಸರ್ ಈಗ ಒಂದು 27ನೇದಕ್ಕೆ ಉತ್ತರ ಬಂದಿಲ್ಲ. ನಂದು ಸಮಸ್ಯೆ ಸೇಮ್ ಇದೆ, ಆದ್ರೆ ಹಳ್ಳಿ ಭಾಗದ ಸಮಸ್ಯೆ ನಮ್ಮದು. ಆಯ್ತು, ಈಗ ಪ್ರಶ್ನೆ ಅಂದ್ರೆ ಹೌದು, ನಗರ ಪ್ರದೇಶದಲ್ಲಿ ಅವರು ಮಾತಾಡಿದ್ದಾರೆ, ನೀವು ಗ್ರಾಮೀಣ ಮಟ್ಟದಿಂದ ಮಾತಾಡಿದ್ದೀರಿ. ಅದಕ್ಕಾಗಿ ಎರಡು ಕೂಡ ಉತ್ತರ ಒಂದೀಗ ನಿಮ್ಗೆ ಉತ್ತರ ಬರದೆ ನಾನು ಉತ್ತರ ತೆಗೆಸಿಕೊಡ್ತುವ. ಒಂದ್ ಸೆಕೆಂಡ್ ಸರ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 13/5ಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅದ್ರಲ್ಲಿ ತೀರ್ಮಾನ ತಗೊಳ್ತಾರೆ. ಅದು ಅಂತರ್ಜಾಲದಲ್ಲಿ ಬಂದಿಲ್ಲದಿರೋದ್ರಿಂದ ಅವ್ರು ಕೂಡ 50 ಚದರದ್ದಕ್ಕೆ ಎಕ್ಸಂಪ್ಷನ್ ಇದೆ ಸಿಸಿ ಮತ್ತು ಓಸಿ ಇಂದ. NOC ಕೊಡ್ತಾ ಇಲ್ಲ ಸರ್. ತುಂಬಾ ಕಷ್ಟ ಆಗ್ತಿದೆ ಜನಕ್ಕೆ. ಹಳ್ಳಿ ಭಾಗದಲ್ಲಿ ತುಂಬಾ ಸಣ್ಣ ಮನೆಗಳು 50 ಚದರದ ಒಳಗಡೆ ಇರುತ್ತೆ. ದಯವಿಟ್ಟು ಅವಕ್ಕೊಂಚೂರು ರಾಜ್ಯದಲ್ಲಿ ಎಲ್ಲರ ಸಮಸ್ಯೆ ಇದೆ. ದಯವಿಟ್ಟು ಎಲ್ಲರಿಗೂ ಸಮಸ್ಯೆ ಇದೆ. ಅರ್ಥ ಮಾಡಿಕೊಳ್ಳಿ. NOC ಗ್ರಾಮೀಣ ಮಟ್ಟದಲ್ಲಿ ನಿಮ್ಮ ಸ್ವಂತ ಜಾಗದಲ್ಲಿ ಮತ್ತು ನಿಮ್ಗೆ ಕೊಟ್ಟಂತ ಹಕ್ಕು ಪತ್ರದ ನೀವು ಮನೆ ಕೊಟ್ರೆ ನಿಮ್ಗೆ ಗ್ರಾಮ ಪಂಚಾಯತ್ NOC ಕೊಡ್ತಾರೆ. ನೀವು ಒಂದು ನಿಮಿಷ, ನಾವು ಹೋಗಿ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ನಮ್ಗೆ ಕೊಡದೆ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು NOC ಕೇಳುವಾಗ ಮುಂಚೆ ಸರ್ಕಾರಿ ಜಾಗ ಇಲ್ಲ ಸಭಾಧ್ಯಕ್ಷ, ಸ್ವಂತ ಜಾಗದಲ್ಲಿ ಕಟ್ಟಡನ ನಿರ್ಮಾಣ ಮಾಡಿದ್ರು ಕೂಡ ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಗಂಭೀರವಾದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸಾವಿರಾರು ಅರ್ಜಿಗಳಿದ್ದಾವೆ ಸಭಾಧ್ಯಕ್ಷರಿಗೆ ಎಲ್ಲ ಹಳ್ಳಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಧ್ಯಕ್ಷರೇ ಅಂತ ಹೇಳಿದೆ ನಿನ್ನೆ. ಅವರು ಕೂಡ ಒಂದು ಸಭೆಯನ್ನು ತಗೊಂಡಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅನ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಮನೆ ಯೋಗ್ಯ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಇಲ್ಲಿ ಕೊಡ್ತಾ ಇಲ್ಲ. ಅದರಿಂದ ಅವಕಾಶ ಮಾತಾಡಿ ಅವರಿಗೆ ಮನವಿ ಮಾಡ್ತೀನಿ, ಕೊಡ್ತೀನಿ. ಬೇರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಕಾಲಿಂಗ್ ಅಟೆನ್ಷನ್ ಇದೆ. ಇದನ್ನ ನಾನು ಸಪರೇಟ್ ಆಗಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದ್ರ ಬಗ್ಗೆ ಮನವರಿಕೆ ಸರ್ಕಾರಕ್ಕೆ ಇದೆ. ನಿನ್ನೆನೂ ಕೂಡ ಮಾಡಿದೆ 100%. ಯಾಕಂದ್ರೆ ಎ ಖಾತೆ ಬಿ ಖಾತೆ ಎಲ್ಲ ಇದಾವೆ ನಮ್ಮಲ್ಲಿ. ಮುಳುಗಡೆ ಪ್ರದೇಶದ ಜನ ಇದ್ದಾರೆ. ಕೊಡ್ತೀನಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. CK ರಾಮಮೂರ್ತಿ, ಖಂಡಿತವಾಗಿ ಸರ್. CK ರಾಮಮೂರ್ತಿ, ಗಣೇಶ್ ರಾಮಮೂರ್ತಿ, ಇದು ಅರ್ಬನ್ ಇಂದ ರೂರಲ್ ಹೋಗ್ಬಿಟ್ಟು ಮೆಟ್ರೋ. ಅಧ್ಯಕ್ಷರೇ, ಇದು ಬೆಂಗಳೂರಿನಲ್ಲೂ ಕೂಡ ಸರ್, ನಗರ ಪ್ರದೇಶದಲ್ಲಿ ಈ ತರದ ಸಮಸ್ಯೆ ಬಹಳ ಇದೆ ಸರ್. ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ರೆಡಿ ಮಾಡ್ಕೊಂಡಿದ್ದಾರೆ, ಆದರೆ ಅವರಿಗೆ ಲೈಟ್ ಇಲ್ಲ. ಈ ತರದ ಪರಿಸ್ಥಿತಿಗಳು ತುಂಬಾ ಸಂಗತಿಗಳು ನಮ್ಮ ಶಿವಮೊಗ್ಗ ನಗರದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಇದೆ ಸರ್. ಇದಕ್ಕೆ ನೀವು ಹೇಳ್ತೀರಿ 20-30ಕ್ಕೆ ಬೇಡ, 30-40ಕ್ಕೆ ಬೇಡ ಅಂತ ಹೇಳಿ. ಆದ್ರೆ ಆ ತರದಲ್ಲಿ ನಿವೇಶನ ಮನೆ ಕಟ್ಟಿರೋರಿಗೆ ಇವತ್ತು NOC ಕೊಡ್ತಾ ಇಲ್ಲ. ಬಗ್ಗೆ ಸುಪ್ರೀಂ ಕೋರ್ಟಿನ ಆದೇಶ ಅಂತ ಹೇಳ್ತಾರೆ. ಇದರ ಬಗ್ಗೆ ನಿನ್ನೆ ಅವ್ರು ಚರ್ಚೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅದನ್ನು ಅವರು ಅಮೆಂಡ್ ಪ್ಲಾನ್ ಅಲ್ಲಿ ಇದ್ದಾರೆ. CK ರಾಮಮೂರ್ತಿ ನೆಕ್ಸ್ಟ್. ಅಲ್ಲ ಹೇಳಿ ಸರ್. ಹೇಳಿದ್ದಾರೆ ಮತ್ತೆ ಏನು ಉತ್ತರ ಹೇಳಿದಾರಲ್ಲ ಈಗ CK ರಾಮಮೂರ್ತಿ ಸರ್ ಹೇಳಕ್ ಕೊಡಿ. ಅಧ್ಯಕ್ಷರೇ,
ನಿರ್ದೇಶನಗಳಂತ ಇರೋದು ತಮ್ಗೆ ಗೊತ್ತಿದೆ ಈಗ ಕೋರ್ಟ್ನಲ್ಲಿ. ವೈಲ್ ಇಶ್ಯೂಯಿಂಗ್ ದ ಬಿಲ್ಡಿಂಗ್ ಪ್ಲಾನಿಂಗ್ ಪರ್ಮಿಷನ್ an undertaking be obtained from builder or applicant as the case may be to the effect that possession of the building will be entrusted and or handed over to the owners beneficiaries only after obtaining completion occupation certificate from authorities concerned. For all the necessary service connections such as electricity, water supply, sewerage connection shall be given by the service providers both to the buildings only after the production of the completion and occupation certificate ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಅದರಾದ್ಮೇಲೂ ಕೂಡ 11/7/2025 ನಗರಾಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಇಲಾಖೆ ಅಧ್ಯಕ್ಷ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರೇ. ಇದನ್ನ ಹೇಗೆ ನಾವು ಕಾನೂನಿನ ತೊಡಕನ್ನು ನಿವಾರಿಸಬಹುದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ವಲ್ಪ ಸಮಯ ಆಗುತ್ತೆ ಯಾಕಂದ್ರೆ ಕೋರ್ಟ್ನಲ್ಲಿ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸೊ ದಟ್ ಅಲ್ಲಿ ಉಲ್ಲಂಘನೆ ಕೂಡ ಆಗಬಾರ್ದು ಅವ್ರ ಆದೇಶ. ಅವ್ರೇನ್ ಹೇಳ್ತಾರೆ ಬೇರೆ ರಾಜ್ಯದಲ್ಲಿ ಅದು ಸುಪ್ರೀಂ ಆದೇಶ ಕೂಡ ಬೇರೆ ನಮ್ಮ ರಾಜ್ಯಕ್ಕೆ ಆಸಕ್ತಿಯಿಂದ ಮಾಡಿದ್ರು. ಈಗ ಆಸಕ್ತಿ ಅಲ್ಲ ಸರ್, ನಿರ್ದೇಶನ ಫಾಲೋ ಬೇರೆಯವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡಬಾರ್ದು ಆಗಲ್ಲ ವೈ ಅಂತ ಮಾಡ್ತಾ ಇದ್ದಾರೆ. ಬೇರೆ ಇದೆ ಅವ್ರು ಹೇಳೋದು ಸರಿ ಇದೆ ಅಧ್ಯಕ್ಷರೇ. ಅಲ್ಲಿ ಅವರು ಹೈಟಿಗೆ ಜಾಸ್ತಿ ಒತ್ತಡ ಕೊಟ್ಟು ಅಲ್ಲಿ ಫೈರ್ ಇಂಜಿನಿಗೆ ಎಷ್ಟು ಹೋಗ್ಬೋದು ಅಷ್ಟು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್. ನಮ್ಮಲ್ಲಿ 15 ಮೀಟರ್ ತನಕ 2 ಅಡಿ ಅಷ್ಟೇ ಸರ್. ನಾಶಿಕಲ್ಲಿ ತರಿಸ್ಕೊಂಡಿದ್ದೀವಿ ನಾವು. only 2 feet ಸರ್. ಮಾನ್ಯ ಉಪಮುಖ್ಯಮಂತ್ರಿ 15 ಮೀಟರ್ ಮಾತ್ರ ನಾವು ಕೇಳ್ತಾ. ಅದ್ರ ಮೇಲೆ ನೀವು ಫೈರ್ ಇಂಜಿನ್ ಓಡಾಡೋದು ಅಷ್ಟೇ ಮಾಡ್ಬೇಕು ಅಂತ ಇದೆ. ಸಿ.ಕೆ. ರಾಮಮೂರ್ತಿ. ಮಾನ್ಯ ಅಧ್ಯಕ್ಷರೇ, ನನ್ನ ಉತ್ತರವನ್ನ ಕೇಳಬೇಕು ಅಂದ್ರೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಕೂಡ ಇಲ್ಲ. ಇವತ್ತು ಬೆಂಗಳೂರು ಅಮಾನಿಕೆರೆ ಗ್ರಾಮದ ಹೆಬ್ಬಾಳದ ಅಮಾನಿಕೆರೆ ಗ್ರಾಮದಲ್ಲಿ ರೈತರಿಂದ ವಶಪಡಿಸಿಕೊಂಡಿದ್ದ 45.5 ಎಕರೆ ಭೂಮಿಯನ್ನ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಈ ಜಾಗವನ್ನು ಮೆಟ್ರೋದವರು ಕೇಳಿದ್ರು, BMRC ಅವ್ರು ಕೇಳಿದ್ರು ಅಧ್ಯಕ್ಷರೇ. 45.5 ಎಕರೆ ಯಾವುದಕ್ಕೆ ಕೇಳಿದ್ರಲ್ಲಿ ಅಂತಂದರೆ ಅಲ್ಲಿ ಸ್ಟಬ್ಲಿಂಗ್ ಡಿಪೋ ಮೆಟ್ರೋಗಳು ಬರುತ್ತೆ. ಅಲ್ಲಿ 2A 2Bದು 3A ಮೆಟ್ರೋಗಳು ಬರುತ್ತೆ. ಇದಾದಮೇಲೆ ಬಹುಮಹಡಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಮೆಟ್ರೋ ರೈಲು ಅಲ್ಲಿ ಬರುತ್ತೆ. ಉಪನಗರದ ಎಲ್ಲ ರೈಲ್ಗೂ ಬರ್ತಾ ಇದೆ. ರಸ್ತೆ ಸಾರಿಗೆಯ ಬಸ್ಗಳು ಬರುತ್ತೆ. ಇದೆಲ್ಲದೂ ಕೂಡ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡೋದಕ್ಕೆ ಮೆಟ್ರೋ BMRC ಅವ್ರು ಕೇಳಿದ್ರು. BMRC ಅವ್ರು ಕೇಳಿದಾಗ ಮೇ 2020 ಹೈ ಪವರ್ ಕಮಿಟಿನಲ್ಲಿ CM ಅವರಿದ್ದರು, DCM ಇದ್ದರು. ಮತ್ತು ಆವಾಗ ನಾವು ಇಷ್ಟು ಜಾಗವನ್ನು ವರ್ಗಾವಣೆ ಮಾಡಬೇಕು ಅಂತ ಕೂಡ ಒಂದು ಆದೇಶ ಆಯಿತು. ಇದಾದಮೇಲೆ ಕಳೆದ 2 ತಿಂಗಳ ಹಿಂದೆ ಮುಖ್ಯ ಕಾರ್ಯದರ್ಶಿಗಳು 9 ಎಕರೆಯನ್ನು ಮಾತ್ರ BMRCಗೆ ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಜಾಗ, ಬಹು ಕೋಟ್ಯಾಂತರ ರೂಪಾಯಿ ಜಾಗ. ಇದು ಹೆಬ್ಬಾಳದಲ್ಲಿರುವಂಥ ಸೆಂಟ್ರಲ್ ಜಾಗ. ಇಲ್ಲಿ ಏರ್ಪೋರ್ಟಿಗೆ ಹೋಗುವಂಥದ್ದು, ಎಲ್ಲ ಟ್ರೈನ್ಗಳು ಮೆಟ್ರೋ ಬರುವಂಥದ್ದು. ಹೆಬ್ಬಾಳದಿಂದ JP ನಗರ 44 ಕಿಲೋಮೀಟ್ರು ಮೆಟ್ರೋ ಬರುತ್ತೆ. ಸರ್ಜಾಪುರದಿಂದ ಹೆಬ್ಬಾಳ 37 ಕಿಲೋಮೀಟ್ರ್ ಬರುತ್ತೆ. ಸೆಂಟ್ರಲ್ ಸಿಲ್ಕ್ ಬೋರ್ಡು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಅದೇ ಜಾಗಕ್ಕೆ ಬರುತ್ತೆ. ಈ ಎಲ್ಲ ಲೈನ್ಗಳು ಅಲ್ಲಿ ಸೇರಿರುವಂಥ ಜಾಗ ಅನ್ನೋದು ಹೆಬ್ಬಾಳ. ಆ ಜಾಗದಲ್ಲಿ ಅಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ, ಈ ಒಂದು ಸಬರ್ಬನ್ ರೈಲ್ವೆ ಸಂಸ್ಥೆಗೆ ದಯಮಾಡಿ ನಮಗೆ ಸ್ಟೆಬಿಲಿಂಗ್ ಡಿಪಾರ್ಟ್ಮೆಂಟ್ ಮಾಡಬೇಕು, ಟ್ರೈನ್ ರಿಪೇರಿ ಮಾಡೋದಕ್ಕೆ, ಸರ್ವಿಸ್ ಮಾಡೋದಕ್ಕೆ. ಆ ಜಾಗ ಬಿಟ್ಟು ಇಲ್ಲಿ ಬೇರೆ ಒಂದು ಬಂದಿರುವಂಥದ್ದು ಈ ಭೂ ಸ್ವಾಧೀನಕ್ಕೆ ಲೇಕ್ ವ್ಯೂ ಪ್ರವಾಸೋದ್ಯಮಕ್ಕೆ ಹಣ ಅದನ್ನ ಕೊಡಬೇಕು ಅಂತ ಹಿಂದೆ ನಿಶ್ಚಯ ಆಗಿತ್ತು. ಇಲ್ಲಿ ಅವಾಗ 2023ರಲ್ಲಿ ಪ್ರವಾಸೋದ್ಯಮ ನಿಗಮಕ್ಕೆ 612 ಎಕರೆ 12 ಕೋಟಿ ಥರ ಸುಮಾರು 694 ಕೋಟಿ ರೂಪಾಯಿ ಕಟ್ಟೋದಕ್ಕೆ ಸರ್ಕಾರ ಹೇಳಿತ್ತು. 27/3/2023 ಅವ್ರು ಕೇವಲ 10 ಕೋಟಿ ರೂಪಾಯಿ ಕೊಟ್ಟಿದ್ರು, ಕೋರ್ಟ್ಗೆ ಹೋಗಿರಬೇಕು. ಆದರೆ ಎಲ್ಲ ಜಾಗವನ್ನು ವಶಪಡಿಸ್ಕೊಂಡು ನಾವು ಈ ಜಾಗದಲ್ಲಿ 45 ಎಕರೆ ಜಾಗದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. ಎಲ್ಲ ದಿಕ್ಕಲ್ಲೂ ಕೂಡ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಬಹುಮಹಡಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು,
ಬೇರೆ ಬೇರೆ ಬಿಲ್ಡರ್ಸಿಗೆ ಕೊಡಬೇಕು ಅಂತ ಹಿಂಭಾಗದ ಮೂಲಕ ಒಂದು ಪ್ರಯತ್ನವಾಗ್ತಾ ಇದೆ. ಆಯ್ತು. ಈ ದೃಷ್ಟಿಯಿಂದ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಂತೀವಿ ಅಂದ್ರೆ ಆ ಜಾಗ ಇನ್ನೆಲ್ಲೂ ಜಾಗ ಇಲ್ಲ. 45 ಎಕರೆ, ಒಂದು ನಿಮಿಷ, 45 ಎಕರೆ ಬೇರೆ ಇನ್ನೆಲ್ಲೂ ಜಾಗ ಇಲ್ಲ. ಈ ದೃಷ್ಟಿಯಿಂದ ಈ ಜಾಗವನ್ನು ಉಳಿಸ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಮನೆ ಉತ್ತರ ಕೊಟ್ಟಿದ್ದಾರೆ. ಕಾನೂನು ತೊಡಕೊಳ್ಳಿದೆ ಅಂತ ಕೊಟ್ಟಿದ್ದಾರೆ. ನಮ್ಮಲ್ಲಿ ಲೀಗಲ್ ಸೆಕ್ಷನ್ ಇದೆ. ಯಾವುದೇ ತೊಡಕೊಳ್ಳಿದ್ರೆ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಬಿಡಿಸ್ಕೊಳ್ಳಿ ಅದನ್ನ. ಅದು ಬಿಟ್ಟು ಲೀಗಲ್ ಅಂತ ಮಿಕ್ಕಿದ 33 ಎಕರೆ ಬೇರೆಯವ್ರಿಗೆ ಕೊಟ್ಟರೆ 9 ಎಕರೆ ನಾವು BMRC ಕೊಡಬೇಕು ಅಂತಂದ್ರೆ ಇದು ದಯಮಾಡಿ ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬ ಬಿಲ್ಡರ್ಗೆ ನಾವು ಸರೆಂಡರ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ. ಉಪಮುಖ್ಯಮಂತ್ರಿ ಕೂಡ ಮನವಿ ಮಾಡ್ಕೊಂಡಿದ್ದೀನಿ, ಈ ಜಾಗವನ್ನು ಉಳಿಸ್ಕೋಬೇಕು. ನಿಮ್ಮ ಸರ್ಕಾರ ನಿಮಗೆ ಏನನ್ನು ಗಮನ ಸೆಳೆಯುತ್ತೀರಿ? 5 ನಿಮಿಷ ಅದನ್ನೇ ಹೇಳ್ತೀರಿ ಈಗ ನೀವು. ನಿಮ್ಮ ಗಮನ ಏನು ಸೆಳೆಯುವಂತ ಸರ್ಕಾರಕ್ಕೆ? ಈ ಗಮನದಲ್ಲಿ ಇವಾಗ 43 ಎಕರೆನಲ್ಲಿ ಎಲ್ಲಾ ದಿಕ್ಕಿಂದ ಬರುವಂತ ಮೆಟ್ರೋಗಳಿಗೆ ಅಲ್ಲಿ ಸ್ಥಳಾವಕಾಶ ಆಗ್ಬೇಕು. ಆಯ್ತು, ಸ್ಟೇಬಲಿಂಗ್ ಡಿಪೋ ಮಾಡಬೇಕು. ಓಕೆ, ಆ ದೃಷ್ಟಿಯಿಂದ ಉಳಿಬೇಕು ಅಂತ ಕೇಳ್ತೀನಿ. ಅಧ್ಯಕ್ಷರೇ, ಉತ್ತರದಲ್ಲಿ ಬಹಳ ನೇರವಾಗಿ ಹೇಳಿದ್ದೇವೆ. KIDB ಸಂಸ್ಥೆಯು ಈ ಭೂ ಸ್ವಾಧೀನ ಏನು ಮಾಡಿದ್ದಾರೆ, ಇಟ್ ಇಸ್ ಫಾರ್ ಅ ವೆರಿ ಸ್ಪೆಸಿಫಿಕ್ ಪರ್ಪಸ್ ಆಫ್ ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ಸ್ಕೀಮ್. ಈ ಯೋಜನೆ ಅಡಿನಲ್ಲಿ ಇದು ಭೂ ಸ್ವಾಧೀನ ಮಾಡಿರೋದ್ರಿಂದ ಇದು ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡಬೇಕು ಅಂದ್ರೆ ಕೆಲವು ಲೀಗಲ್ ಅಂಡ್ ಪ್ರೊಸೀಜರಲ್ ಇಶ್ಯೂಸ್ ಅಂಡ್ ಹರ್ಡಲ್ಸ್ ಆರ್ ದೇರ್ ಅಂತಾನೆ ನಾವು ಕೊಟ್ಟಿರೋದು. ಆದ್ರೂ ಕೂಡ ಇದು ಈ BMRC ಅಲ್ಲಿ ನೀವು ಹೇಳ್ದಂಗೆ ಇದು ಒಂದು ಜಂಕ್ಷನ್ ಆಗುತ್ತೆ, ಇದು ಅಂತಾರಾಷ್ಟ್ರೀಯ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು BMRC ಅಲ್ಲಿಗೆ 9 ಏಕರನ್ನ ಮಲ್ಟಿ ಮೋಡಲ್ ಇಂಟಿಗ್ರೇಷನ್ ಫೆಸಿಲಿಟಿ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಇವರೇನು ಹೇಳ್ತಾ ಇರೋದು ಮತ್ತೆ MROಗೆ ಮೇಂಟೆನೆನ್ಸ್, ರಿಪೇರ್ಸ್, ಆಪರೇಷನ್ಸ್ಗೆ ಬೇರೆದಕ್ಕೆ ಎಲ್ಲನೂ ಕೊಡಿ ಅಂತ. ಅದೇನಿದೆ ಲೀಗಲಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಬಿಕಾಸ್ ದ ಲ್ಯಾಂಡ್ ವಾಸ್ ಅಕ್ವೈರ್ಡ್ ಫಾರ್ ಅ ವೆರಿ ಸ್ಪೆಸಿಫಿಕ್ ಪರ್ಪಸ್. ಯಾವುದೋ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಲ್ಲ ಸರ್. ಸಿಂಗಲ್ ಯೂನಿಟ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಮಾನದಂಡಗಳಿರ್ತದೆ, ಅದು ಬಿಟ್ಟು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನಿದೆ ಪರಿಶೀಲನೆ ಮಾಡ್ತೀವಿ ಅಧ್ಯಕ್ಷರೇ. ಅದು ಕಾನೂನು ಇದ್ರ ಬಗ್ಗೆ ತಮಗೆ ಗೊತ್ತಿದೆ. ಸಚಿವರು ಕೇಳ್ಕೊಳ್ಳೋದು 43 ಎಕರೆನ ನಾವು ಉಳಿಸುವಂತ ಪ್ರಯತ್ನ ಮಾಡಿದ್ರೆ, ಯಾರು ಲೀಗಲ್ ಹೋಗಿದ್ದಾರೆ ಅವ್ರಿಗೆ ಉಳಿಸುವಂತ ಪ್ರಯತ್ನ ಮಾಡಿದ್ರೆ ದೊಡ್ಡದಾದ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಆನಂದ್ ಕೇಸ್